ಓಕೆ. ಸ್ಕಿನ್ ಪ್ರಾಬ್ಲಮ್ಸ್ಗೆ ಸರ್ ಎಫೆಕ್ಟ್ ಏನಾದ್ರು? ಮೇನ್ ಫ್ರೀ ರಾಡಿಕಲ್ಸ್ ತೆಗಿತೆ ಸರ್. ಸ್ಕಿನ್ ಫ್ರೀ ರಾಡಿಕಲ್ಸ್ ಕೂಡ ಇದೆ. ಹೇಗೆ ದೇಹದಲ್ಲಿ ಇದೆ ಹಾಗೆ ಸ್ಕಿನ್ ಫ್ರೀ ರಾಡಿಕಲ್ಸ್ ಇದೆ, ಡೆಡ್ ಸೆಲ್ಸ್ ಇದೆ. ಆ ಡೆಡ್ ಸೆಲ್ಸ್ ಎಲಿಮಿನೇಟ್ ಆದ್ರೆ ಸ್ಕಿನ್ ಗ್ಲೋ ಆಗುತ್ತೆ. ನೋಡಿರಲ್ಲ ಫಿಲ್ಮ್ ಆಕ್ಟರ್ಸ್, ಹೌದು, ಇವರೆಲ್ಲ ಬಂದು ಅಯನೈಸ್ಡ್ ವಾಟರ್ ಯೂಸ್ ಮಾಡ್ತಾರೆ ಬಿಕಾಸ್ ಅವರು ಸ್ಕಿನ್ ಹಾಗೆ ಇದೆ. ಅವರು ಈ ಹೈಡ್ರೋಜನ್ ವಾಟರ್ ಥೆರಪಿನೇ ಹೈಡ್ರೋಜನ್ ವಾಟರ್ ಫೇಸ್ ಗೆ ಎಲ್ಲ ಯೂಸ್ ಮಾಡೋದು. ಹಾಗಾಗಿ ಅವರು ಸ್ಕಿನ್ ಗ್ಲೋ ಆಗುತ್ತೆ. ಓಕೆ ಓಕೆ ಓಕೆ. ಮೇನ್ ನಮ್ದು ಇನ್ನರ್ ಬಂದು ಏನೇ ಡ್ಯಾಮೇಜ್ ಇದ್ರು ನಮ್ಗೆ ಲಾಸ್ಟ್ ಮಿನಿಟ್ ಗೊತ್ತಾಗುತ್ತೆ. ಕರೆಕ್ಟ್ ಕರೆಕ್ಟ್. ಅಲ್ಲಿವರೆಗೂ ಗೊತ್ತಾಗುತ್ತೆ. ಇವಾಗ ಆಚೆ ಆದ್ರೆ ಕಣ್ಣು ಕಾಣುತ್ತೆ, ಕರೆಕ್ಟ್. ಸ್ವಲ್ಪ ಗಾಯ ಆದ್ರೆ ಗೊತ್ತಾಗುತ್ತೆ, ಒಳಗಡೆ ಲಾಸ್ಟ್ ಮಿನಿಟ್ ಗೊತ್ತಾಗುತ್ತೆ ಸರ್. ಇವನ್ ಕಡೆ ಕರೆಸ್ಕ್ ಬರೋದು ಹಾಗೆ ಸರ್, ಲಾಸ್ಟ್ ಮಿನಿಟ್. ಬಿಫೋರ್ ದಟ್ ಅವ್ರಿಗೆ ಏನೇ ಇದ್ರೂ ಗೊತ್ತಾಗಲ್ಲ. ಲಾಸ್ಟ್ ಮಿನಿಟ್ ಕಾರ್ಡಿಯಾಕ್ ಅರೆಸ್ಟ್ ಬರೋದು. ಈ ಪ್ರಾಡಕ್ಟ್ಸ್ ಎಲ್ಲ ಇದ್ರೆ ಅದು 200% ಗ್ಯಾರಂಟಿ ಇದೆ. ಅವ್ರು 3 to 6 ಮಂತ್ ಯೂಸ್ ಮಾಡಿದ್ದೆ ಆದ್ರೆ ಅವ್ರ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್, ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ತಗೊಂಡಿದ್ದೆ ಆದ್ರೆ ಕಾರ್ಡಿಯಾಕ್ ಅರೆಸ್ಟ್ ಬರಲ್ಲ ಸರ್. ಕರೆಕ್ಟ್ ಕರೆಕ್ಟ್. ತುಂಬಾ ಸೈಂಟಿಸ್ಟ್ ರೆಕಮೆಂಡ್ ಮಾಡಿದ್ದಾರೆ. ನೈಸ್. ಯಾಕಂದ್ರೆ ಅವ್ರ ದೇಹದಲ್ಲಿ ಮೇನ್ ಸ್ಟ್ರೆಸ್, ಹೌದು, ಸ್ಟ್ರೆಸ್, ಫ್ರೀ ರಾಡಿಕಲ್ಸ್ ಎಲ್ಲ ಇದು ಅರೌಂಡ್ 6 ಮಂತ್ ಕಂಟಿನ್ಯೂಸ್ ಯೂಸ್ ಮಾಡಿದ್ಮೇಲೆ ಅದೆಲ್ಲ ಕಂಟ್ರೋಲ್ ಬರುತ್ತೆ. ಓಕೆ. ಪ್ರೆಷರ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಓಕೆ, ಫ್ರೀ ರಾಡಿಕಲ್ಸ್ ಇರ್ಬೋದು, ಎಲ್ಲ ಕಂಟ್ರೋಲ್ ಬಂದಾಗ ಅದು ಗ್ಯಾರಂಟಿ. ಆಫ್ಟರ್ ದಟ್ ಇವನ್ ಕ್ಯಾನ್ಸರ್ ಬರಲ್ಲ ಅವ್ರಿಗೆ. ಅವೆಲ್ಲ ಲಾಸ್ಟ್ ಮಿನಿಟ್ ಗೊತ್ತಾಗೋದು, ಗೊತ್ತಾದ್ಮೇಲೆ ಸೇವ್ ಮಾಡಕ್ಕಾಗಲ್ಲ ಸರ್. ಕರೆಕ್ಟ್ ಇರ್ಬೋದು, ಕ್ಯಾನ್ಸರ್ ಆಗಿರ್ಬೋದು. ಇದು 6 to 8 ಮಂತ್ಸ್ ಅವ್ರು ಯೂಸ್ ಮಾಡಿ ಅವ್ರ ದೇಹದಲ್ಲಿ ಎಲ್ಲ ತೆಗಿಬೇಕು, ವೇಸ್ಟೇಜ್ ಅಂತ ಏನಿತ್ತು ತೆಗೆದ್ಮೇಲೆ ಯೂಸ್ ಆಗುತ್ತೆ. ಇದ್ರದ್ದು ಪಾಸಿಬಲ್ ಸೈಡ್ ಎಫೆಕ್ಟ್ ಸರ್ ಏನು? ಸೈಡ್ ಎಫೆಕ್ಟ್ ಯಾರು ಯೂಸ್ ಮಾಡಬಾರ್ದು? ಬಿಲೋ 5 years ಒಂದು ಯೂಸ್ ಮಾಡ್ಬೋದು, ಬಟ್ ಅವ್ರ ಹೆಲ್ತ್ ಚಾಲೆಂಜಸ್ ಇದ್ರೆ ಬಿಲೋ 5 years ಬಂದು ಡಾಕ್ಟರ್ ರೆಕಮೆಂಡ್ ಮಾಡಬೇಕು. ಓಕೆ. ಅಬೋವ್ 5 years ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಏನು ಸೈಡ್ ಎಫೆಕ್ಟ್ ಇಲ್ಲ. ಓಕೆ. ಪ್ರೆಗ್ನೆನ್ಸಿ ವುಮನ್, ಫೀಡಿಂಗ್ ಮದರ್ ಕನ್ಸೀವ್ಡ್ ರೆಕಮೆಂಡ್ ಮಾಡಲ್ಲ ಸರ್. ಕನ್ಸೀವ್ಡ್ ಇಲ್ಲ. ಓಕೆ. ಫೀಡಿಂಗ್ ಮದರು ಇಲ್ಲ ಇಲ್ಲ. ಓಕೆ ಓಕೆ, ಫೈನ್ ಫೈನ್. ಏನು ಅನಿಸ್ತದೆ ಮೇಡಮ್? ಇಲ್ಲ, ಏನು ಗೊತ್ತಾಗ್ತಾ ಇಲ್ಲ. ಫೀಲ್ ಆಗಲ್ಲ ಸರ್. ಏನು ಫೀಲ್ ಆಗಲ್ಲ? ಅದು ಇದಿರೋದಕ್ಕೆ ಸಣ್ಣ ಸಣ್ಣ ಪೈಪ್ಸ್ ಇಟ್ಟಿರೋದಕ್ಕೆ ಏನೋ ಸಮಥಿಂಗ್ ಇದೆ ಅಂತ ಗೊತ್ತಾಗದ್ ಬಿಟ್ರೆ ಒಳಗಡೆ ಹೇರ್ ಹೋಗ್ತಿರೋದು ಏನು ಗೊತ್ತಾಗಲ್ಲ ಸರ್. ಏನಕ್ಕೆ ಗೊತ್ತಾಗಬಾರ್ದು ಅಂತ ಹೇಳಿದ್ರೆ, ಈ ಏನೇ ನಾವು ಯೂಸ್ ಮಾಡಿದ್ರು ಅದು ನಮ್ ಫೀಲ್ ಆಗ್ತಾ ಇದೆ ಅಂದ್ರೆ ಓವರ್ ಡೋಸ್ ಅಂತ. ಎಸ್ ಎಸ್ ಎಸ್. ಅದು ನಮ್ಗೆ ನಾರ್ಮಲ್ ಬ್ರೀತಿಂಗ್ ಲೆವೆಲ್ ಅಲ್ಲಿ ಹೋಗುತ್ತೆ. ವೆರಿ ಗುಡ್. ಅದು ಯಾವಾಗ ಅವ್ರಿಗೆ ಅಂದ್ರೆ ಓನ್ಲಿ ಆಸ್ತಮಾ, ಲಂಗ್ಸ್ ಬೇಕು, ಉಸಿರಾಟ ಪ್ರಾಬ್ಲಮ್ ಇರೋರಿಗೆ ಒಂದು 2 to 3 days ಅಲ್ಲಿ ಗೊತ್ತಾಗುತ್ತೆ. ಓಕೆ ಓಕೆ, ವೆರಿ ಗುಡ್. ಬೇರೆ ಯಾರು ಏನು ಹೆಲ್ತ್ ಚಾಲೆಂಜಸ್ ಇದ್ರು ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ? 3 to 6 ಮಂತ್ ಆದ್ಮೇಲೆ, ಲೈಕ್ 1 month ಎಲ್ಲ ಸ್ಪೈಕ್ ಇನ್ ಎನರ್ಜಿ ಲೆವೆಲ್ ಬರೋದು, ಡೈಜೆಷನ್ ಫಾಸ್ಟ್ ಆಗ್ಬೋದು, ಮತ್ತೆ ವಾಕ್ ಮಾಡಿದ್ರೆ ಟೈರ್ಡ್ ಅನ್ಸಲ್ಲ, ಅವೆಲ್ಲ ಸೈಡ್ ಅಲ್ಲಿ ಗೊತ್ತಾಗ್ತಾ ಇರುತ್ತೆ. ಓಕೆ ಓಕೆ. ಬಟ್ ಅದು ಇನ್ಹಲೇಷನ್ ಮಾಡುವಾಗ ಅವ್ರು ಫೀಲ್ ಆಗೋದು ಬಂದು 3 to 4 days ಆದ್ಮೇಲೆ ಓನ್ಲಿ ಫಾರ್ ಲಂಗ್ಸ್ ಬೇಕು, ಉಸಿರಾಟ ಪ್ರಾಬ್ಲಮ್ ಇರೋದು. ಅದಕ್ಕೋಸ್ಕರ ಇದು ಎಲ್ಲರೂ ಯೂಸ್ ಮಾಡ್ಬೋದು ಅಂತ ಹೇಳಿ ಥೆರಪ್ಯೂಟಿಕ್ ಅಂಡ್ ಪ್ರಿವೆಂಟಿವ್. ಅದಕ್ಕೋಸ್ಕರ ನಾರ್ಮಲ್ ಈವನ್ ಇಟ್ಟಿದ್ದಾರೆ ಅಂತಾನೂ ಗೊತ್ತಾಗಲ್ಲ. ಓಕೆ ಓಕೆ. ಇದು ನಾರ್ಮಲ್ ಬ್ರೀತಿಂಗ್ ಏನ್ ನಾವು ಉಸಿರಾಟ ಅದೇ ರೀತಿ ಉಸಿರಾಟ ಆಗುತ್ತೆ. 1000 cc ಇದೆ. ಅಂದ್ರೆ ಸರ್ 1000 cc ಅಂದ್ರೆ ಕ್ಯೂಬಿಕ್ ಸೆಂಟಿಮೀಟರ್ ಇದೆ ಸರ್. ಇದು ಓಕೆ, ರೆಕಮೆಂಡೆಡ್ ನಮ್ಮ ಬಾಡಿಗೆ ಬಂದು ಅಷ್ಟು ರೆಕಮೆಂಡೆಡ್. ಮೋರ್ ದನ್ 2000 ಕೂಡ ಇದೆ. ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಸ್ ಜಪಾನ್ಸ್ ಎಲ್ಲ ಇದೆ ಸರ್. ಜಪಾನ್ ಅಲ್ಲಿ ಇದನ್ನು ಬಂದು ಜಪಾನ್ ಅಲ್ಲಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಯೂಸ್ ಮಾಡ್ತಾರೆ. ಓಕೆ ಓಕೆ ಓಕೆ. ಇದನ್ನ ತಗೊಳ್ತಾ ಇರುವಾಗ ನಾವು ಏನಾದ್ರು ತಿನ್ಲದು ಕುಡಿಯೋದು ಅದೇನು ಮಾಡ್ಬೋದು ಅಂತ ಅದಕ್ಕೆ ಇದಕ್ಕೆ ಏನು ಸಂಬಂಧ ಇಲ್ಲ. ಇವಾಗ ಈ ಫಿಲ್ ಮಾಡಿದ್ರೆ ಸರ್ ಡಿಸ್ಟಿಲ್ಡ್ ವಾಟರ್ ಅದು ಎಷ್ಟು ದಿನ ಬರುತ್ತೆ ಸರ್ ಫುಲ್ ಮಾಡಿದ್ರೆ ಒಂದ್ಸತಿ? ಅದು ಫುಲ್ ಮಾಡಂಗಿಲ್ಲ ಸರ್, ಮಾರ್ಕ್ ಇದೆಲ್ಲ ಅಲ್ಲಿ ತನಕನೇ ಮಾರ್ಕೆ ಮಾಡಬೇಕು. ಓಕೆ. ಆಲ್ಮೋಸ್ಟ್ 1 month ಬರುತ್ತೆ ಒಬ್ಬರೇ ಯೂಸ್ ಮಾಡಿದ್ರೆ. 1 month ಬರುತ್ತೆ? 1 month ಬರುತ್ತೆ. ಎರಡಕ್ಕೂ ಗುಡ್ ಕ್ವಾಲಿಟಿ ಹಾಕಿದ್ರೆ 1 month ಬರುತ್ತೆ ಸರ್. ವೆರಿ ಗುಡ್. ಇಲ್ಲ ಅಂದ್ರೆ ಅಕಸ್ಮಾತ್ ಗುಡ್ ಆಗಿಲ್ಲ ಅಂದ್ರೆ ಇಲ್ಲೇ ನಿಮ್ಗೆ ರೆಡ್ ಅಲ್ಲಿ ಬರುತ್ತೆ. ಇದೇನು ವೈಟ್ ಅಲ್ಲಿ ಬರ್ತಿದೀವಾ ರೆಡ್ ಅಲ್ಲಿ ಬರುತ್ತೆ. ಕ್ವಾಲಿಟಿ ಗುಡ್ ಇಲ್ಲ ಅಂದ್ರೆ ವೆರಿ ನೈಸ್. ವೆರಿ ನೈಸ್. ನಾರ್ಮಲ್ ವಾಟರ್ ಹಾಕಿ ತೆಗ್ಬಿಟ್ಟು ರೆಡ್ ಬರುತ್ತೆ, ವರ್ಕ್ ಆಗಲ್ಲ. ವರ್ಕ್ ಆಗಲ್ಲ. ಅದು ಬೆಸ್ಟ್. ಬೆಸ್ಟ್. ಓಕೆ, ನೈಸ್ ನೈಸ್ ಸರ್. ಸುಮಾರು ಇದು ಬಂದು ಕ್ಲೈಂಟ್ಸ್ ಗಿಂತ ಡಾಕ್ಟರ್ಸ್ ತಗೊಂತಾ ಇದ್ದಾರೆ. ಬೆಂಗಳೂರಲ್ಲಿ ಈ ಮಂತ್ 2 ಡಾಕ್ಟರ್ಸ್. ಓಕೆ. ಹೆಬ್ಬಾಳ ಒಂದು, ರಾಜೇಂದ್ರ ಒಂದು. ಓಕೆ. ಇದು ಅನಂತಪುರ ಉದಯ್ ಭಾಸ್ಕರ್ ಅಂತ, ಅವರು ಕೂಡ ಚೈಲ್ಡ್ ಸ್ಪೆಷಲಿಸ್ಟ್. ಓಕೆ. ಆಲ್ಮೋಸ್ಟ್ 60 years ಏಜ್. ಅವ್ರ ಮಗಳಿಗೆ ರೈನ್ಬೋ, ಬೆಂಗಳೂರಲ್ಲಿ ರೈನ್ಬೋ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ. ಇಬ್ರು ಚೈಲ್ಡ್ ಡಾಕ್ಟರ್ಸ್. ಓಕೆ. ಸರ್ ಬಂದು ಸಮ್ ಲಂಗ್ಸ್ ವೀಕ್ ಇರೋದಕ್ಕೋಸ್ಕರ ಉಸಿರಾಟ ಪ್ರಾಬ್ಲಮ್ ಅವರು 2 days ಟ್ರಯಲ್ ತಗೊಂಡಿದ್ರು. ಓಕೆ. ಅವ್ರ ಹತ್ರ ಸೇಮ್ ಈ ಐಸಿಲ್ ಎಲ್ಲ ಫಿಟ್ ಮಾಡಿರ್ತಾರಲ್ಲ, ಕರೆಕ್ಟ್ ಕರೆಕ್ಟ್, ಎಲ್ಲ ಕಂಟ್ರೋಲ್ ಮಾಡ್ತಾ ಇರ್ತೀನಿ. ಅದನ್ನ ಹಾಕೊಂಡಿದ್ರು. ಓಕೆ ಓಕೆ. ಇಮಿಡಿಯೇಟ್ ಚೇಂಜಸ್ ಆಗ್ತಾ ಇದೆ. ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಸಮ್ ಬಿಪಿ ಅಂತ ಸಮ್ ಅವ್ರ ವಾರ್ಡಲ್ಲಿ ಕೋಡಲ್ಲಿ ಹೇಳ್ಕೊಂತ ಇದ್ರು. ಓಕೆ. 1 hour 2 days ಯೂಸ್ ಮಾಡಿದ್ರು. ತುಂಬಾ ಚೇಂಜಸ್ ಆಗ್ತಾ ಇದೆ. ವೆರಿ ನೈಸ್. ಪೇಮೆಂಟ್ ಮಾಡ್ತಾರೆ. ಎಕ್ಸಲೆಂಟ್ ಎಕ್ಸಲೆಂಟ್. ಡಾಕ್ಟರ್ ಅಂದ್ರೆ ಮೇನ್ ಡಾಕ್ಟರ್ಸ್ ಗೆ ಗೊತ್ತಿದೆ
ಸುಮಾರು ಅಲೋಪತಿ ಡಾಕ್ಟರ್ ರೆಕಮೆಂಡ್ ಮಾಡ್ತಿಲ್ಲ ಸರ್, ಅವ್ರದ್ದು ಬಿಸ್ನೆಸ್ ಅಲ್ವಾ, ಹೌದೌದು. ಹಾಗಾಗಿ ಅವ್ರು ರೆಕಮೆಂಡ್ ಮಾಡ್ತಿಲ್ಲ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ನೈಸ್ ನೈಸ್ ನೈಸ್. ಇದು ಬೇಸ್ ಟೆಕ್ನಾಲಜಿ ಯಾವ ಕಂಟ್ರಿಯಿಂದ ಇದು ಬಂದು? ಜಪಾನ್. ಹಾಂ, ಓಕೆ. ಪ್ರೆಸೆಂಟ್ಲಿ ಚೈನಾ ಆಗ್ತಿದೆ ಸರ್. ಚೈನಾ ಆಗ್ತದೆ. ಓಕೆ. ಎಲ್ಲ ನಿಮ್ಗೆ ಗೊತ್ತಲ್ಲ ಸರ್, ರಾ ಮೆಟೀರಿಯಲ್ಸ್ ಅಂಡ್ ಲ್ಯಾಬರ್ ಅಲ್ಲೇ ಬರುತ್ತೆ. ಎಲ್ಲ ಸರ್ಟಿಫಿಕೇಟ್ಸ್ ಅಪ್ರೂವ್ ಆಗಿದೆ ಇದು? ಸಿ ಇದೆ ಸರ್, ಸಿ ಬಂದು ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್. ಓಕೆ. ಜಪಾನ್ ಎಲ್ಲ ಸಿ ಇದ್ರೆ ನೀವು ಏನೇ ಪ್ರಾಡಕ್ಟ್ ಸೇಲ್ ಮಾಡಬೇಕು. ಕರೆಕ್ಟ್ ಕರೆಕ್ಟ್. ಇಂಟರ್ನ್ಯಾಷನಲ್ ಸರ್ಟಿಫಿಕೇಟ್. ಸಿ ಸರ್ಟಿಫೈಡ್. ಓಕೆ ಓಕೆ, ವೆರಿ ಗುಡ್ ಸರ್. ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು. ಸಂಜೀವಿನಿ ವೆಲ್ನೆಸ್ ಹೋಮ್, 9900319539, ರಾಜಾಜಿನಗರ್, ಬ್ಯಾಂಗ್ಳೂರು. ಥ್ಯಾಂಕ್ ಯು ಸರ್, ನೈಸ್ ಡೆಮಾನ್ಸ್ಟ್ರೇಷನ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.